ಪಕ್ಕದ ಮನೆ ಸಾಂಬಾರ್ ಅಂದರೆ ಎಲ್ಲರಿಗೂ ಇಷ್ಟನೇ. ಯಾಕಂದ್ರೆ ಪಕ್ಕದ ಮನೆ ಸಾಂಬಾರಲ್ಲಿ ಒಗ್ಗರಣೆ ಹಾಕುತ್ತಿರುವಾಗ ಘಮ ವಾಸನೆ ಬರುತ್ತೆ, ಹಾಗೂ ಅಷ್ಟೇ ರುಚಿಕರವಾಗಿರುತ್ತದೆ. ಆ ಪರಿಮಳ, ಆ ರುಚಿ ಆ ಸಾಂಬಾರಿಗೆ ತಂದು ಕೊಡುವುದೇ ಹಿಂಗು ಅಥವಾ ಇಂಗು. ಇವತ್ತು ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹಿಂಗು ಇಲ್ಲದೆ ಅಡುಗೆನೇ ಅಪೂರ್ಣ. ಪ್ರತಿಯೊಂದು ಮನೆಯಲ್ಲೂ ಬಳಸುವಂತಹ ಈ ಹಿಂಗು ಹೇಗೆ ತಯಾರಾಗುತ್ತದೆ, ಯಾಕೆ ಇಷ್ಟೊಂದು ಅದು ದುಬಾರಿಯಾಗಿದೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡೋದು ಸರ್ವಸಾಮಾನ್ಯ. ಎಷ್ಟೋ ಜನ ಹಿಂಗನ್ನ ಉಪ್ಪಿನ ಹಾಗೆ ತಯಾರಿ ಮಾಡುತ್ತಾರೆ, ಅಥವಾ ಹಿಂಗು ಹಿಮಾಲಯದ ಬೆಟ್ಟ ಗುಡ್ಡಗಳಲ್ಲಿ ದೊರೆಯುತ್ತದೆ ಎಂದು ಅಂದುಕೊಂಡಿದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹಿಂಗು ಹೇಗೆ ತಯಾರಾಗುತ್ತದೆ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಿಂಗು ಭಾರತದಲ್ಲಿ ಉಪ್ಪಿನ ನಂತರ ಅತಿ ಹೆಚ್ಚು ಬಳಸುವಂತಹ ಒಂದು ಪದಾರ್ಥವಾಗಿದೆ. ಈ ಹಿಂಗು ಕಲ್ಲಿನ ರೂಪದಲ್ಲಿಯೂ ಅಥವಾ ಪೌಡರ್ ರೂಪದಲ್ಲಿಯೂ ನಮ್ಮ ಮನೆಗಳಲ್ಲಿ ದೊರೆಯುತ್ತದೆ. ಈ ಹಿಂಗು ಉಪ್ಪಿನ ಹಾಗೆ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಸಿಗೋದಿಲ್ಲ. ಈ ಹಿಂಗಿನ ವ್ಯವಸಾಯವನ್ನ ಹೊಲ ಗದ್ದೆಗಳಲ್ಲಿ ಮಾಡುತ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಹಿಂಗು ಫೆನೆಲ್ ಜಾತಿನ ಇರಾನಿ ಮೂಲದ ಸಸ್ಯವಾಗಿದೆ. ಇದರ ಎತ್ತರ 1.5 ಮೀಟರ್ ಇರುತ್ತದೆ. ಹಿಂಗು ಹೆಚ್ಚಾಗಿ ಇರಾನ್, ಇರಾಕ್, ಅಫ್ಘಾನಿಸ್ತಾನಂತಹ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಕೇವಲ 10 ವರ್ಷಗಳ ಹಿಂದೆ ಹಿಂಗನ್ನ ಭಾರತದ ಕೆಲವು ಪ್ರದೇಶಗಳಲ್ಲಿ, ಅದರಲ್ಲಿಯೂ ಕಾಶ್ಮೀರ್, ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಹಾಗೂ ಪಂಜಾಬ್ ಭಾಗಗಳಲ್ಲಿ ಬೆಳೆಯಲು ಪ್ರಾರಂಭಿಸಿದ್ದಾರೆ. ಇದೇ ಕಾರಣ ಹಿಂಗನ್ನ ಹೆಚ್ಚಾಗಿ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳಲಾಗುತ್ತದೆ. ಇದೇ ಕಾರಣ ಹಿಂಗಿನ ಬೆಲೆ ಅಷ್ಟು ದುಬಾರಿಯಾಗಿದೆ. ಈ ದೇಶಗಳಿಂದ ಭಾರತ $100 ಮಿಲಿಯನ್ ನಷ್ಟ ಹಿಂಗನ್ನ ಆಮದು ಮಾಡಿಕೊಳ್ಳುತ್ತದೆ. ಇದರ ಬೆಲೆ 7,000 ಕೋಟಿಗಿಂತಲೂ ಜಾಸ್ತಿ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಹಿಂಗನ್ನ ಈ ದೇಶಗಳಲ್ಲಿ ವ್ಯವಸಾಯ ಮಾಡುತ್ತಾರೆ. ಹಿಂಗಿನ ಸಸ್ಯವು ಹಳದಿ ಹೂಗಳನ್ನ ಹೊಂದಿರುತ್ತದೆ. ಹಿಂಗಿನ ಗಿಡ ದೂರದಿಂದ ನೋಡಿದಾಗ ಸಾಸಿವೆ ಗಿಡದಂತೆ ಕಾಣುತ್ತದೆ, ಆದರೆ ಇದರ ಎತ್ತರ ಸಾಸಿವೆಯಷ್ಟು ಇರುವುದಿಲ್ಲ. ನಮ್ಮ ಆಹಾರದಲ್ಲಿ ಬಳಸುವ ಹಿಂಗನ್ನ ವಾಸ್ತವವಾಗಿ ಸಸ್ಯದ ಮೂಲದಿಂದ ತಯಾರಿಸಲಾಗುತ್ತದೆ. ಸಸ್ಯದ ಬೇರಿನ ರಸದಿಂದ ತಯಾರಿಸುವ ಈ ಹಿಂಗು ಸುಮಾರು 130 ವಿಧಗಳಲ್ಲಿ ದೊರೆಯುತ್ತದೆ. ಒಂದು ಗಿಡದಿಂದ ಹಿಂಗು ಇಳುವರಿ ಪಡೆಯಲು 4 ವರ್ಷ ಕಾಯಬೇಕು, ಮತ್ತು ಒಂದು ಗಿಡದಿಂದ ಕೇವಲ ಅರ್ಧ ಕಿಲೋದಷ್ಟು ಹಿಂಗು ಮಾತ್ರ ದೊರೆಯುತ್ತದೆ. ಈ ಹಿಂಗಿನ ಸಸ್ಯವನ್ನ ಆಲೂಗಡ್ಡೆ ಅಥವಾ ಕ್ಯಾರೆಟಿನ ಗಡ್ಡೆಗಳ ಜಾತಿಗೆ ಸೇರಿಸಲಾಗಿದೆ. ಈ ಹಿಂಗನ್ನ ಸಂಪೂರ್ಣವಾಗಿ ಪ್ರೊಸೆಸ್ ಮಾಡಲು ಕನಿಷ್ಠ ಪಕ್ಷ 4 ರಿಂದ 5 ವರ್ಷ ಬೇಕಾಗುತ್ತದೆ. ಈ ಒಂದು ಕಾರಣದಿಂದಲೇ ಈ ಹಿಂಗು ಅಷ್ಟೊಂದು ದುಬಾರಿಯಾಗಿದೆ. ಹಿಂಗಿನ ಗಿಡವನ್ನ ಸಸಿ ಹಾಕಿ 3 ವರ್ಷ ಕಾಯಬೇಕಾಗುತ್ತದೆ. 3.5 ವರ್ಷಗಳ ನಂತರ ಅದರ ಬುಡವನ್ನು ಕತ್ತರಿಸಿದಾಗ ಅದರ ಕೆಳಗಿನ ಭಾಗದ ತುಂಡುಗಳಿಂದ, ಅಂದರೆ ಹೆಚ್ಚಾಗಿ ದೊಡ್ಡ ಬೇರುಗಳಿಂದ ರಸವನ್ನ ತೆಗೆಯಲಾಗುತ್ತದೆ. ಹೀಗೆ ಆ ಗಿಡಗಳ ಬುಡದಿಂದ ತೆಗೆದಂತ ರಸ ಸ್ವಲ್ಪ ಮಟ್ಟಿಗೆ ರಬ್ಬರ್ ಅನ್ನ ಹೋಲುತ್ತದೆ. ಇದನ್ನು ಗಿಡಗಳ ಬೇರುಗಳಿಂದ ತೆಗೆಯಲು ಕನಿಷ್ಠ ಪಕ್ಷ 1 ರಿಂದ 2 ದಿವಸಗಳೇ ಬೇಕಾಗುತ್ತದೆ. ಹೀಗೆ ಸಂಗ್ರಹಿಸಿದಂತಹ ಹಿಂಗನ್ನ ಸ್ವಲ್ಪ ಮಟ್ಟಿಗೆ ಒಣಗಿಸಲು ಬಿಡುತ್ತಾರೆ. ಇವುಗಳಲ್ಲಿ 2 ತರವಿದೆ, ಒಂದು ಬಿಳಿಯ ಹಿಂಗು, ಇನ್ನೊಂದು ಕೆಂಪು ಹಿಂಗು. ಬೇರುಗಳಿಂದ ಸಂಗ್ರಹಿಸಿದಂತಹ ಈ ಹಿಂಗು ತಿನ್ನುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಇದನ್ನ ರಾ ಹಿಂಗ್ ಅನ್ನುತ್ತಾರೆ. ಇದನ್ನು ಹಾಗೆಯೇ ತಿಂದರೆ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಇದೇ ಕಾರಣ ಇದನ್ನ ಮುಂದೆ ಪ್ರೊಸೆಸಿಂಗ್ಗೆ ಕಳಿಸಲಾಗುತ್ತದೆ. ಪ್ಯೂರ್ ಹಿಂಗ್ ಯಾವಾಗಲೂ ತುಂಬಾ ಹೀಟ್ ಆಗಿರುತ್ತದೆ. ಇದೇ ಕಾರಣ ಇದನ್ನ ನೇರವಾಗಿ ಅಡುಗೆಗಳಲ್ಲಿ ಬಳಸಿದರೆ ಇದು ಹಾನಿಕರವಾಗಿರುತ್ತದೆ, ಹಾಗೂ ವಿಚಿತ್ರವಾದ ವಾಸನೆಯನ್ನು ಕೂಡ ಇದು ಕೊಡುತ್ತದೆ. ಇದೇ ಕಾರಣ ಈ ಹಿಂಗನ್ನ ಪ್ರೊಸೆಸ್ ಮಾಡಲು ಬೇರೆ ಬೇರೆ ಪದಾರ್ಥಗಳನ್ನ ಬಳಸಿ ಇದನ್ನ ಡೈಲ್ಯೂಟ್ ಮಾಡುತ್ತಾರೆ. ಹೆಚ್ಚಾಗಿ ಹಿಂಗನ್ನ ಡೈಲ್ಯೂಟ್ ಮಾಡಲು ಸ್ಟಾರ್ಚ್ ಅನ್ನ ಬಳಸುತ್ತಾರೆ, ಅಂದರೆ ಅಕ್ಕಿಯ ಹಿಟ್ಟನ್ನ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಮಿಕ್ಸ್ ಮಾಡುತ್ತಾರೆ. ಇದೇ ಕಾರಣ ಈ ಹಿಟ್ಟಿನಲ್ಲಿ ಆ ಹಿಂಗಿನ ಒರಿಜಿನಲ್ ಸಸ್ಯದಿಂದ ತೆಗೆದಂತಹ ಪದಾರ್ಥವನ್ನು ಮಿಕ್ಸ್ ಮಾಡಿದಾಗ ಅದಕ್ಕೊಂದು ಶೇಪ್ ಕೊಡಲು ಸಹಾಯವಾಗುತ್ತದೆ. ಇದೇ ಸಂದರ್ಭದಲ್ಲಿ ಹಿಂಗನ್ನ ಚಿಕ್ಕ ಚೌಕಾಕಾರದಲ್ಲಿ, ಅಂದರೆ ಕೇಕ್ ಆಕಾರದಲ್ಲಿ ಅಥವಾ ಕಲ್ಲಿನ ಆಕಾರದಲ್ಲಿ ಅವುಗಳಿಗೆ ಶೇಪ್ ಕೊಟ್ಟು ಅದನ್ನ ಒಣಗಿಸಲಾಗುತ್ತದೆ. ಹೀಗೆ ಒಣಗಿದಂತಹ ಹಿಂಗನ್ನ ಪುಡಿ ಮಾಡಲು ಮಿಲ್ಲುಗಳಲ್ಲಿ ಹಾಕಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಹಿಂಗುಗಳನ್ನ ಪುಡಿ ರೂಪದಲ್ಲಿಯೂ ಹಾಗೂ ಗಟ್ಟಿ ರೂಪದಲ್ಲಿಯೂ ಬೇರೆ ಬೇರೆ ಮಾಡಲಾಗುತ್ತದೆ. ಕೆಲವು ಮನೆಗಳಲ್ಲಿ ಹಿಂಗನ್ನ ಕಲ್ಲಿನ ರೂಪದಲ್ಲಿ ಬಳಸಿದರೆ, ಇನ್ನು ಕೆಲವು ಮನೆಗಳಲ್ಲಿ ಹಿಂಗನ್ನ ಪೌಡರ್ ರೂಪದಲ್ಲಿ ಬಳಸಲು ಇಚ್ಛೆ ಪಡುತ್ತಾರೆ. ಹೀಗೆ ಮಿಲ್ಲುಗಳಲ್ಲಿ ಪ್ರೊಸೆಸ್ ಮಾಡಿದಂತಹ ಹಿಂಗನ್ನ ಬೇರೆ ಬೇರೆ ಡಬ್ಬಗಳಲ್ಲಿ ಪ್ಯಾಕ್ ಮಾಡಿ ಅವುಗಳನ್ನ ಮಾರಾಟಕ್ಕೆ ಸಿದ್ಧ ಮಾಡುತ್ತಾರೆ.
ಹೀಗೆ ನಾವು ಹಿಂಗನ್ನ ನಮ್ಮ ಮಾರುಕಟ್ಟೆಗಳಲ್ಲಿ, ಅಂಗಡಿಗಳಲ್ಲಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಖರೀದಿ ಮಾಡುತ್ತೇವೆ. ಹೀಗೆ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡದಂತಹ ಈ ಹಿಂಗು ಭಾರತದ ಪ್ರತಿ ಮನೆಯಲ್ಲಿಯೂ, ಪ್ರತಿ ಅಡುಗೆ ಮನೆಯಲ್ಲಿಯೂ ನೀವು ಕಾಣಬಹುದು. ಇತ್ತೀಚೆಗೆ ಪಂಜಾಬ್, ಉತ್ತರಾಖಂಡ್, ಲಡಾಖ್ನಲ್ಲೂ ಕೂಡ ಹಿಂಗನ್ನು ಬೆಳೆಸುವ ವ್ಯವಸಾಯ ಪ್ರಾರಂಭವಾಗಿದೆ. ಹಿಂಗಿನ ಉತ್ಪಾದನಾ ಭಾರತದಲ್ಲಿ ಜಾಸ್ತಿ ಆದರೆ ಇದರ ಬೆಲೆ ಕೂಡ ಕಡಿಮೆ ಆಗುವ ಜಾಸ್ತಿ ಇದೆ. ಈಗ ನಿಮಗೆ ಗೊತ್ತಾಗಿರಬೇಕಲ್ಲ, ಉಡುಪಿ ಹೋಟೆಲ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಆ ಸಾಂಬಾರ್ ಇಷ್ಟೊಂದು ರುಚಿಯಾಗಿ ಇರಲು ಕಾರಣ ಹಿಂಗು ಅಥವಾ ಇಂಗು. ಸ್ನೇಹಿತರೆ, ಹಿಂಗನ್ನ ಬೆಳೆಸುವುದರಿಂದ ನಮ್ಮ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಯಾಗುತ್ತದೆ. ಅದರಲ್ಲೂ ಚಳಿಗಾಲದಲ್ಲಿ ಬಿಸಿ ನೀರಿನೊಂದಿಗೆ 1/2 ಗ್ರಾಂ ಇಂಗು ಮತ್ತು ಬೇಸಿಗೆಯಲ್ಲಿ ಮಜ್ಜಿಗೆಯನ್ನು ಇಂಗಿನ ಜೊತೆ ಸೇವಿಸುವುದರಿಂದ ಅಸಿಡಿಟಿ ಸಮಸ್ಯೆ ದೂರವಾಗುತ್ತದೆ. ಎದೆಯಲ್ಲಿ ಕಫ ಶೇಖರಣಗೊಂಡಿದ್ದರೆ ನೀರಿನಲ್ಲಿ ಇಂಗನ್ನು ಸೇರಿಸಿ ಲೋಷನ್ ಮಾಡಿ ದಿನಕ್ಕೆ 2 ಬಾರಿ 3 ಬಾರಿ ಕುಡಿದರೆ ಕಫ ಹಾಗೂ ಕೆಮ್ಮು ಕೂಡ ಕಮ್ಮಿಯಾಗುತ್ತದೆ. ಹಲ್ಲು ನೋವಿದ್ದರೆ ಇಂಗನ್ನು ಬಾಯಲ್ಲಿಟ್ಟುಕೊಂಡರೆ ಹಲ್ಲು ನೋವು ಪರಿಹಾರ ಪಡೆಯಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ನಿಜಕ್ಕೂ ಮಾಹಿತಿ ಕೊಟ್ಟಿದ್ದರೆ ಈ ವಿಡಿಯೋನ ಎಲ್ಲರ ಜೊತೆ ಹಂಚಿಕೊಳ್ಳಿ. ಇದೇ ರೀತಿ ಮಾಹಿತಿಯನ್ನು ಹೊಂದಿರುವಂತಹ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.